ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಇತಿಹಾಸದಲ್ಲಿ ಯಾರಾದರೂ ಕೂಡ ಒಂದು ಆಡಿಯೋಗೋಸ್ಕರ ರಾಜೀನಾಮೆಯನ್ನು ಕೊಟ್ಟಿದ್ದು ನೀವು ನೋಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆರ್.ಬಿ. ತಿಮ್ಮಾಪುರ ಪರವಾಗಿ ಈಗ ಶಾಸಕ ಶಿವಲಿಂಗೇಗೌಡ ಬ್ಯಾಟ್ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಇತಿಹಾಸದಲ್ಲಿ ಬರೀ ಆಡಿಯೋ ಸಿಕ್ಕಿದೆ ಅಂತ ಹೇಳಿ ಯಾರೂ ಕೂಡ ರಾಜೀನಾಮೆಯನ್ನು ಕೊಟ್ಟಿಲ್ಲ, ಅದು ನೀವೇನಾದರೂ ನೋಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮಾತನಾಡುವ ಮೂಲಕ ಆರ್.ಬಿ. ತಿಮ್ಮಾಪುರ ಪರವಾಗಿ ಮಾತನಾಡ್ತಾ ಇದ್ದಾರೆ. ಅವರು ರಾಜೀನಾಮೆ ಕೊಡೋದು ಸರಿಯಲ್ಲ ಅಂತ. ಈ ವಿಚಾರವಾಗಿ ಆರ್.ಬಿ. ತಿಮ್ಮಾಪುರ ಏನು ತಪ್ಪು ಮಾಡಿಲ್ಲ, ಯಾರು ತಪ್ಪು ಮಾಡಿದ್ದಾರೆ ಬೇಕಾದರೆ ಅವರು ಶಿಕ್ಷೆಯನ್ನು ಅನುಭವಿಸಲಿ. ಯಾರೇ ತಪ್ಪು ಮಾಡಿದರೂ ಸಹ ಅದು ತಪ್ಪೇ ಆಗುತ್ತೆ, ಅದಕ್ಕೆ ಶಿಕ್ಷೆ ಆಗಬೇಕು. ಆದರೆ ಅವರು ತಪ್ಪು ಮಾಡಿಲ್ಲಲ್ಲ. ದಾಖಲೆ ಇಲ್ಲದೇನೆ ರಾಜೀನಾಮೆಯನ್ನು ಕೊಡಬೇಕಾ? ಹಾಗಾದರೆ ಅವರು ದಾಖಲೆನೇನಿಲ್ಲ ಅವ್ರ ಹತ್ರ. ಈ ಹಿಂದೆ ಕೆಲವರು ಕೂಡ ತಪ್ಪು ಮಾಡಿದಾಗ ಏನೇನಾಗಿತ್ತು, ಅದ್ರ ಬಗ್ಗೆ ಏನು ಕ್ರಮ ಆಯಿತು, ಎಷ್ಟು ಪ್ರಕರಣಗಳು ನಮ್ಮ ಮುಂದೆನೇ ಆಗಿ ಹೋಗಿವೆ, ಅದ್ರ ಬಗ್ಗೆ ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ. ಜೊಲ್ಲೆ ಆಗಿರಬಹುದು, ಈಶ್ವರಪ್ಪ ಆಗಿರ್ಬೋದು, ಎಲ್ಲರದ್ದು ಕೂಡ ನನಗೆ ಗೊತ್ತಿದೆ ಆ ವಿಚಾರ. ಅದ್ರ ಬಗ್ಗೆ ಯಾರೂ ಮಾತನಾಡೋದಿಲ್ಲ. ಅವರು ಏನು ಆಡ್ತಿರೋದು ಪೊಲಿಟಿಕಲ್ ಗೇಮ್ ಅಷ್ಟೇ. ಅದಕ್ಕೆ ಯಾರೂ ಕೂಡ ತಲೆಕೊಳಿಸುವಂತಹ ಅಗತ್ಯ ಇಲ್ಲ. ನರೇಗಾ ಯೋಜನೆಗೆ ತಿದ್ದುಪಡಿ ತಂದಿದ್ದು ತಪ್ಪೇ, ಆದರೆ ಗಾಂಧೀಜಿ ಹೆಸರಿಗೆ ಬದಲಾವಣೆ ತಂದಿದ್ದು ಕೂಡ ತಪ್ಪು. ಯಾಕಂದರೆ ಗಾಂಧೀಜಿ ಹೇಳ್ತಾ ಇದ್ರು ಗ್ರಾಮ ಸ್ವರಾಜ್ಯ ಆಗಬೇಕು ಅಂತ ಹೇಳಿ, ಅದು ಏನಾಯಿತು? ಏನೂ ಆಗಲಿಲ್ಲ ಸರಿಯಾದ ರೀತಿಯಲ್ಲಿ. ಮನಮೋಹನ್ ಸಿಂಗ್ ಅವರು ಅದನ್ನು ಜಾರಿಗೆ ಕೂಡ ತಂದರು. ಇವರು ಯಾವ ರೀತಿಯಾಗಿ ಉಳಿಸ್ಕೊಂಡು ಬರ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ತಾನೇ. ಇದನ್ನು ಹತ್ತಿಕ್ಕುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. 6,000 ಕೋಟಿ ಹಗರಣ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಹಾಗಾದರೆ ದಾಖಲೆಯನ್ನು ಕೊಡಿ. ದಾಖಲೆ ಸಮೇತವಾಗಿ ನೀವು ಬಂದರೆ ನಾವು ಅದಕ್ಕೆ ಚರ್ಚೆ ಮಾಡ್ತೀವಿ. ಎಲ್ಲರ ಕಾಲದಲ್ಲಿಯೂ ಕೂಡ ಇದು ಆಗಿದೆ ಅಂದರೆ ಭ್ರಷ್ಟಾಚಾರ ಆಗಿದೆ. ಬಿ ಜೆ ಪಿಯವರು ಹಿಟ್ ಅಂಡ್ ರನ್ ಮಾಡ್ತಾ ಇದ್ದಾರೆ ಅಷ್ಟೇ. ಅವರಿಗೆ ಇದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅಂತ ಹೇಳಿ ಅಬಕಾರಿ ಸಚಿವ ತಿಮ್ಮಾಪುರ ಪರವಾಗಿ ಮಾತನಾಡಿದ್ದಾರೆ ಶಿವಲಿಂಗೇಗೌಡರು. ಯಾಕಂದರೆ ಸದನದಲ್ಲೂ ಕೂಡ ಇವತ್ತು ಅಬ್ಬರಿಸಿದ್ರು. ಅದೇ ವಿಚಾರವಾಗಿ ಆರ್.ಬಿ. ತಿಮ್ಮಾಪುರ ಅವರು ಯಾಕೆ ರಾಜೀನಾಮೆ ಕೊಡಬೇಕು, ಅವರೇನೂ ತಪ್ಪು ಮಾಡಿಲ್ಲ, ಮತ್ತು ಇತಿಹಾಸದಲ್ಲಿ ಯಾವತ್ತೂ ಕೂಡ ಒಂದು ಆಡಿಯೋಗಾಗಿ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾನೆ ಎನ್ನುವಂಥ ಉದಾಹರಣೆಗಳೇ ಇಲ್ಲ ಅಂತ ಹೇಳಿ ತಿಮ್ಮಾಪುರ ಪರವಾಗಿ ಮಾತನಾಡಿದ್ದಾರೆ. ಇತಿಹಾಸದಲ್ಲಿ, ಈ ವಿಧಾನಸೌಧ ಇತಿಹಾಸದಲ್ಲಿ ಯಾರಾದರೂ ಒಂದು ಆಡಿಯೋ ಸ್ಲಿಪ್ಪಲ್ಲಿ ಬಂದದ್ದಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಇತಿಹಾಸ ಇದೆಯಾ? ಸಾಕ್ಷ್ಯಾಧಾರಗಳು ಬಲವಾಗಿರಬೇಕಲ್ಲ. ಯಾರೇ ತಪ್ಪು ಮಾಡಿದರೂ ತಪ್ಪೇ. ಆದರೆ ಹಿಂದೆ ಎಷ್ಟು ಪ್ರಕರಣಗಳನ್ನು ನಾವು ನೋಡಿದ್ದೇವೆ. ಅಲ್ಲಿ 3-4 ಜನ ಮಂತ್ರಿಗಳು ತಪ್ಪು ಮಾಡಿದಾಗ ಇದೇ ಅಶೋಕ್ ಅವ್ರ ಮೇಲೆ ಬಂತು. ಅವರ ಪಿ ಎನೇ ಏನೋ ಮಾಡಿದ್ದಾರೆ ಅಂತ ಅದು ಸಾಬೀತಾಯ್ತಾ? ಕೊಟ್ರ ರಾಜೀನಾಮೆಯ? ಇಂಥವ್ರು ಎಷ್ಟು ಪ್ರಕರಣಗಳು, ಜೊಲ್ಲೆಯವ್ರ ಪ್ರಕರಣ, ಇಂಥವು ಎಷ್ಟು ಪ್ರಕರಣಗಳು ನಡೆದಿದ್ದಾವೆ ಇವ್ರ ಕಾಲದಲ್ಲೇ. ಆಗ ಯಾರು ಈಶ್ವರಪ್ಪನವ್ರದ್ದು ಅಂದರೆ ಪ್ರತ್ಯಕ್ಷ ಸಾಕ್ಷಿ ಇತ್ತು. ಸಾಕ್ಷಿ ಇದ್ದದ್ರಿಂದ ರಾಜೀನಾಮೆ ಕೊಟ್ಟರಷ್ಟೇ. ಅದಾದರೆ ರಾಜಿ ಇಲ್ಲದೆ ಪ್ರತ್ಯಕ್ಷ ಸಾಕ್ಷಿ ಅವನೇ, ಆ ವ್ಯಕ್ತಿನೇ ಸಾಕ್ಷಿ, ಅವನೇ ಇದ್ದು. ಆದ್ದರಿಂದ ಇವತ್ತು ಇವರು ಮಾಡ್ತಾ ಇರ್ತಕ್ಕಂಥದ್ದು ಪೊಲಿಟಿಕಲ್ ಗೇಮ್. ಸರ್ಕಾರದ ಮೇಲೆ ಕೆಟ್ಟ ಸೋರಿಸ್ಬೇಕು, ಅವ್ರದ್ದು ಇದಿಲ್ಲ. ಆಮೇಲೆ ಈ ನರೇಗಾ ಏನು ಮಹಾತ್ಮ ಗಾಂಧೀಜಿ ನರೇಗಾ ಇದೆ, ಯೋಜನೆ ಇದೆ, ಅದನ್ನು ಇತಿಹಾಸದಲ್ಲಿ ಯಾರೂ ಬದಲಾಯಿಸಿರೋದ್ರಲ್ಲೂ ಅದರಲ್ಲಿದ್ದಂಥ ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ಬೋದಾಯಿತು. ಯಾವುದಾದ್ರು ನ್ಯೂನ್ಯತೆಗಳಿದ್ದರೆ ಮಾರ್ಪಾಡು ಮಾಡ್ಬೋದಾಯಿತು. ಮಹಾತ್ಮ ಗಾಂಧೀಜಿ ಹೆಸರನ್ನ ತೆಗಿಲಿಕ್ಕೆ ಕಾರಣ ಏನು? ಮಹಾತ್ಮ ಗಾಂಧೀಜಿ ಹೆಸರನ್ನ ಇಂಥದಕ್ಕೆ ತೆಗೆದು ಅಂತ ಹೇಳ್ಬೇಕಲ್ಲ. ಇವ್ರಿಗೆ ಆತ್ಮಗೌರವ ಇದ್ದರೆ ಅವರು ಏನು ಮಾಡಿದ್ದಾರೆ? ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ, ಮಹಾತ್ಮ ಅಂತೇಳಿ ಹೆಸರು ಕರ್ಕೊಂಡಿದ್ದಾರೆ. ಅವರನ್ನು ಇವರು ಬಿಟ್ಟು, ಅವ್ರ ಹೆಸರನ್ನ ಕೈ ಬಿಟ್ಟು ರಾಮ್ಜಿ ಅದೆಂಥದೋ ಇಟ್ಕೊಂಡು ಯಾಕೆ ಬದಲಾಯಿಸೋದು? ಯಾಕೆ ಅವ್ರ ಹೆಸರು ಬದಲಾಯಿಸೋದಕ್ಕೆ ಮತ್ತು ಉತ್ತರ ಕೊಡಬೇಕು. ಆಮೇಲೆ ಎರಡನೇದು, ಇಡೀ ಗ್ರಾಮ ಸ್ವರಾಜ್ಯ ಭಾರತ ದೇಶದ ಇತಿಹಾಸದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಿದ್ರು ಗ್ರಾಮ ಸ್ವರಾಜ್ಯ ಆಗಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಗ್ರಾಮ ಪಂಚಾಯಿತಿಗಳಿಗೆ ಸ್ವಾಯತ್ತತೆಯನ್ನು ಕೊಟ್ಟು ಅವ್ರದೇ ಯೋಜನೆಗಳನ್ನು ರೂಪಿಸ್ಕೊಂಡು ಅವರೇ ಹಣಗಳನ್ನು ಖರ್ಚು ಮಾಡ್ತಕ್ಕಂಥ ಒಂದು ಯೋಜನೆಯನ್ನು
ಮನಮೋಹನ್ ಸಿಂಗ್ರವರು ತಂದಿದ್ರು, ಗ್ರಾಮ ಸ್ವರಾಜ್ಯ ಮಾಡಿದ್ರು. ಅದನ್ನು ಹತ್ತಿಕ್ಕಲಿಕ್ಕೆ ಇವರು ಇದರಿಂದ ಇವರಿಗೆ ಒಳ್ಳೆಯ ಹೆಸರು ಬರುತ್ತೆ ಅನ್ನೋ ಕಾರಣದಿಂದ ಹತ್ತಿಕ್ಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಹುನ್ನಾರ ಇದು. ಇವರು ನಾಟಕ್ಕೋಸ್ಕರ ಕೂತಿದ್ದಾರೆ. ಇದರಲ್ಲೇನೂ ತಿರುಳಿಲ್ಲ. ಎಲ್ಲ ಸುಮ್ಮನೆ ಬೊಬ್ಬೆ ಹೊಡಿತಾ ಇದ್ದಾರೆ. ಇದರಲ್ಲಿ ಏನೂ ಆಗೋದಿಲ್ಲ. ಯಾವ ತೋರಿಸ್ಬೇಕಲ್ಲಪ್ಪ. 6,000 ಕೋಟಿ ಸುಮ್ಮನೆ ಬಾಯಲ್ಲಿ ಹೇಳ್ಬಿಟ್ರೆ ಯಾವುದ್ರಲ್ಲಿ 6,000 ಕೋಟಿ ಇಂಥದ್ರಲ್ಲಿ ತಗೊಂಡಿದ್ದಾರೆ, ಇಂಥರ್ಥ ತಗೊಂಡಿದ್ದಾರೆ. ಯಾರೋ ಒಬ್ಬ ಅಸೋಸಿಯೇಷನ್ನವರು ಹೇಳ್ತಾರಪ್ಪ. ಎಲ್ಲೆಲ್ಲೋ ನಡೆದಿರ್ಬೋದು, ಎಲ್ಲರ ಕಾಲದಲ್ಲೂ ನಡೆದಿದೆ. ಯಾರ ಕಾಲದಲ್ಲಿ ನಡೆದಿಲ್ಲ? ಎಲ್ಲರ ಕಾಲದಲ್ಲೂ ಕೆಲವು ಪ್ರಕರಣಗಳು ನಡೀತವೆ. ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳನ್ನು ಪ್ರೂವ್ ಮಾಡಬೇಕಲ್ಲ. ಸಾಕ್ಷ್ಯಾಧಾರಗಳನ್ನು ಇಟ್ಟಿದ್ರೆ ಒಪ್ಕೋತೀನಿ ನಾನು. ಅದು ಬಿಟ್ಟು ಹಿಟ್ ಆ್ಯಂಡ್ ರನ್ ಕೇಸ್ ಮಾಡಿ ಬರೀ ಭ್ರಷ್ಟಾಚಾರ ಅಂತಲೇ ಹೇಳುವಂಥದ್ದು ತಪ್ಪು. ಇದು ನಿಜವಾಗ್ಲೂ BJPಯವರು ಸರ್ಕಾರದ ಮೇಲೆ ಕೆಲವು ಜನಪರ ಕಾರ್ಯಕ್ರಮಗಳನ್ನು ಹತ್ತಿಕ್ಕಲಿಕ್ಕೋಸ್ಕರ ನಡೆಸ್ತಾ ಇರ್ತಕ್ಕಂಥ ಹುನ್ನಾರ ಇದು ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಈಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.